ಈಗಲೇ ಫೋನ್ ಮಾಡು ಶಿವಾನಿ. ಅದು ಫೋನ್ ನನ್ನ ಹತ್ರ ಇಲ್ಲ, ಆಮೇಲೆ ಮಾಡ್ತೀನಿ. ಫೋನ್ ಇಲ್ಲ ಅಂತಾನೋ ಅಥವಾ ಅಪ್ಪನೇ ಇಲ್ಲ ಅಂತಾನೋ? ಬಿಡ್ತಾನಮ್ಮ, ಯಾರಾದರೂ ಹಾಗೆ ಮಾತಾಡ್ತಾರ? ಶಿವಾನಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಅಯ್ಯೋ, ಬೇಜಾರಾಗುವಂಥದ್ದು ನಾನೆಲ್ಲಿ ಕೇಳ್ದೆ? ಇದಕ್ಕೆ ಉತ್ತರ ಕೊಡ್ಬೋದಲ್ಲ ಶಿವಾನಿ, ಉತ್ತರ ಕೊಡು. ಶಿವಾನಿ, ನಿನ್ನೆ ಕೇಳ್ತಾ ಇರೋದು, ನಿಮ್ ಫ್ಯಾಮಿಲಿಯಲ್ಲಿ ನಿಜವಾಗ್ಲೂ ಯಾರಾದ್ರೂ ಇದ್ದಾರಾ ಅಥವಾ? ಮಾಯಾ, ಏನ್ ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ಮಾತಾಡು. ಅಂಕಲ್, ನಾನು ಅಂಥದ್ದು ಏನ್ ಮಾತಾಡ್ದೆ? ನೀವ್ ಯಾರು ಕೇಳಲಿಲ್ಲ. ಕಡೆ ಪಕ್ಷ ನಾನಾದ್ರೂ ಕೇಳೋಣ ಅಂತ ಕೇಳ್ದೆ. ಆ ಅಧಿಕಾರ ನಿನಗಿಲ್ಲ. ಅವಳು ನನ್ನ ಮನೆ ಸೊಸೆ. ಪ್ರಶ್ನೆ ಕೇಳೋದು, ಉತ್ತರ ಪಡೆಯೋದು ನನಗೂ ಬಿಟ್ಟಿದ್ದು. ಅದೇ ಅಂಕಲ್, ಅದೇ ನೀವ್ ಮಾಡ್ತಾ ಇರೋ ತಪ್ಪು. ಪ್ರಶ್ನೆ ಮಾಡ್ಬೇಕಲ್ವಾ? ಮದ್ವೆ ಆಗಿ 2 ತಿಂಗಳಾದ್ರೂ ಅವಳ ಮನೆ ಕಡೆಯಿಂದ ಯಾರು ಬಂದಿಲ್ಲ ಅಂದ್ರೆ ಏನರ್ಥ? ಇದರೋ ಇಲ್ವೋ ಅಂತ ಅನುಮಾನ ಬಂದೇ ಬರುತ್ತಲ್ವಾ ಅಂಕಲ್? ಮಾತು ಮಿತಿ ಮೀರ್ತಾ ಇದೆ. ನನ್ನ ಮನೆ ವಿಚಾರದಲ್ಲಿ 300 ಮೂಗ್ ತೋರ್ಸೋದು ನನಗೆ ಇಷ್ಟ ಆಗಲ್ಲ. ನಂದೀಶಾ, ತ್ರಿವಿಕ್ರಮ, ಡ್ಯಾಡ್, ಇವಳು ನಿನ್ನ ಸ್ನೇಹಿತೆನಾ? ನಿನ್ನೆ ಕೇಳಿದ್ಯೋ? ಡ್ಯಾಡ್, ಅದು ಇವಳಿಗೆ ಮುದ್ದು ಮಾಡಿ ಹೇಳ್ತೀಯೋ, ಮಾತ್ನಲ್ಲಿ ಹೇಳ್ತೀಯೋ, ಬೈದ್ ಹೇಳ್ತೀಯೋ, ಕಪಾಳಕ್ಕೆ ಹೊಡೆದು ಹೇಳ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಸಂಸಾರದ ವಿಷಯದಲ್ಲಿ ಇನ್ನೊಂದ್ಸಲ ತಲೆ ಹಾಕಿದ್ರೆ ಹುಷಾರ. ಪರವಾಗಿಲ್ಲ ಬಿಡಿ ಅಂಕಲ್, ಪಾಪ ಏನೋ ಗೊತ್ತಿಲ್ಲದೆ ಕೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಮಾಯಾ ಅವರೇ, ನಮ್ಮನೆಯವ್ರನ್ನೂ ನಾನು ಕರೆಸ್ತೀನಿ, ಜೊತೆಗೆ ನಿಮ್ಮನೆಯವ್ರನ್ನೂ ನೀವು ಕರೆಸಿ. ಹೇಗೂ ನಾವೆಲ್ಲ ಅವ್ರನ್ನ ನೋಡಿಲ್ವಲ್ಲ. ಹೌದು, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ನಾವು ಒಂದು ದಿವಸನೂ ನೋಡಿಲ್ವಲ್ಲ. ಅವರು ಬೆಂಗಳೂರಲ್ಲೇ ಇರ್ತಾರೆ. ನಿಮ್ಮನ್ನು ನೋಡೋದಕ್ಕೆ ಅಂತ ಬರೋದಿಲ್ವಾ ಅವರು? ಬರ್ತಾರೆ, ಆದ್ರೆ ನೀವ್ ಯಾರು ನೋಡಿಲ್ಲ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ನಾವೆಲ್ಲ ನೋಡೋದಕ್ಕೆ ಅಂತಾನೆ ಕರ್ಕೊಂಡು ಬನ್ನಿ. ಬೆಂಗಳೂರು ಆದರೆ ಅರ್ಧ ದಿನದಲ್ಲಿ ಬರ್ಬೋದು. ಫೋನ್ ಮಾಡಮ್ಮ, ಬರಲಿ. ಅದು 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 ಫೋನ್ ಕೊಡು, ನಾನೇ ಕರಿತೀನಿ. ಮಾಯಾ ಅವರೇ, ಯಾಕೆ ಸುಮ್ಮನಾಗೋದ್ರಿ? ಫೋನ್ ಮಾಡ್ಕೊಡಿ, ಮಾತಾಡಲಿ. ಯಾಕೆ ನಾವ್ಯಾರು ಅವ್ರ ಜೊತೆ ಮಾತಾಡಬಾರ್ದಾ? ಹಾಗೇನಿಲ್ಲ ಶಿವಾನಿ, ಒಂದು ಕೆಲಸ ಮಾಡ್ತೀನಿ, ನಾನೇ ಅವ್ರಿಗೆ ಫೋನ್ ಮಾಡಿ ಮುಂದಿನ ಸಲ ಕರ್ಕೊಂಬರ್ತೀನಿ. ಓಹೋ, ಗಂಡ ಹೊರಗೆ ಹೋಗ್ಬೇಕಾದ್ರೆ ಹೆಂಡತಿ ಎದುರಿಗೆ ಬಂದು ನಿಂತ್ರೆ ಅದು ಶುಭ ಅಂತೆ. ಅದಕ್ಕೇನೋ ನೀನು ಹೀಗೆ ಎದುರಿಗೆ ಬಂದಿರೋದು? ನನಗೆ ಗೊತ್ತು ಶಿವಾನಿ, ನನ್ನ ಹೆಂಡತಿ ಮನ್ಸನ್ನು ನಾನು ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಸರಿ, ಬರೋದು ಬಂದಿದ್ಯಾ? ಗಂಡಂಗೆ ಅದೇನೋ ಕೊಡಬೇಕು ಅಂತ ಅನ್ಕೊಂಡಿರ್ತೀಯಲ್ಲ, ಕೊಟ್ಬಿಡು, ನಾನು ಹೋಗ್ತೀನಿ. ಸರಿ ಆಯ್ತು, ನಾನು ಹೊರಡಬೇಕು, ಬೇಕು ಕೊಡು ಶಿವಾನಿ. ತ್ರಿಶೂಲ್, ನಿನ್ ತಲಹಟ ಮಾತನ್ನ ನಿಲ್ಲಿಸ್ತೀಯಾ? ಎಲ್ಲಿಗೆ ಹೋಗ್ತಿದ್ಯಾ ನೀನು? ನೀನು ಶಿವಾನಿ, ಗಂಡ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಿದ್ರೆ ಹೋಗೋ ಕೆಲಸ ಆಗೋದಿಲ್ಲ ಅಂತ ಗೊತ್ತಲ್ವಾ ನಿನಗೆ? ಗೊತ್ತಾಗದೆ ಕೇಳಿದ್ಯಾ? ಗೊತ್ತಿದ್ದೆ ಕೇಳ್ದೆ. ಇವತ್ತಿಂದ ನೀನ್ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಯಾಕೆ? ಕಾರಣ ಎಲ್ಲ ಕೇಳ್ಬೇಡ, ಹೋಗೋ ಹಾಗಿಲ್ಲ ಅಷ್ಟೇ. ಶಿವಾನಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ದು ಕೆಲಸಗಳಿದೆ, ಕರೆಕ್ಟಾಗಿ ಟೈಮ್ ಟು ಟೈಮು ಸೈಟ್ ವಿಸಿಟ್ ಮಾಡ್ತಾ ಇದ್ರೆ ಅಪ್ಪ ಬೈತಾರೆ ಶಿವಾನಿ. ನಾನು ಹೋಗ್ಲೇಬೇಕು, ಹೋಗ್ತೀನಿ.
ಶಿವಾನಿ ಸ್ವಲ್ಪ ವೀಕ್ ಇರುತ್ತೆ ನೋಡ್ಕೊಂಡು. ತ್ರಿಶೂಲ್, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಏ ನಿಂಗೆ ಇಲ್ಲ. ತ್ರಿಶೂಲ್, ಏನ್ ಮಾಡ್ದೆ ನೀನು? ನಾನೇನು ಮಾಡಿದೆ? ನನ್ನ ಕೈ ಹಿಡ್ಕೊಂಡು ಯಾಕೆ ಹೇಳ್ದೆ? ನೀನು ಯಾಕೆ ನಾನು ತಳ್ಳಿದೆ? ನನಗೆ ಕೋಪ ಬಂತು. ನನಗೆ ಪ್ರೀತಿ ಬಂತು. ಯಾಕೆ ಅದು ಕೊಟ್ಟೆ ನನಗೆ? ಏನು ಕೊಟ್ಟೆ? ಅದೇ ಅದು ಅದು ಅಂದ್ರೆ ಏನು ಶಿವಾನಿ? ನೋಡು, ಸುಮ್ಮನೆ ನನಗೆ ರೇಗಿಸ್ಬೇಡ. ಪ್ರೀತಿ ನಾನು ಕೆರಳಿಸ್ಬೇಡ. ಏನ್ ಮಾಡ್ತೀಯ? ನೀನೇನು ಮಾಡ್ತೀಯಾ? ನಾನು ಕುದ್ಬಿಡ್ತೀನಿ. ನಾನು ಮುದ್ದು ಮಾಡ್ತೀನಿ. ನೋಡು, ಇಷ್ಟೊತ್ತು ಸಮಾಧಾನದಿಂದ ಹೇಳ್ದೆ, ಈಗ ಆದೇಶ ಮಾಡ್ತಾ ಇದ್ದೀನಿ. ನೀನು ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಅಷ್ಟೇ. ಓಕೆ ಆಯ್ತು, ಎಲ್ಲಿಗೆ ಹೋಗೋದಿಲ್ಲ. ಅವಾಗಲೇ ನಾನು ನಿಂಗೆ ಕೊಟ್ಟನಲ್ಲ, ಅದನ್ನು ವಾಪಸ್ ಕೊಟ್ಬಿಡು, ಇಲ್ಲೇ ಇರ್ತೀನಿ. ಏನು? ಏ ಶಿವಾನಿ, ಅದು ಅದು ಅಂತ ಇದ್ದಲ್ಲ, ಅದನ್ನ ನನಗೆ ವಾಪಸ್ ಕೊಟ್ಬಿಡು. ತ್ರಿಶೂಲ್, ನಿನ್ನನ್ನು ಏ ಶಿವಾನಿ ಶಿವಾನಿ, ಅಯ್ಯೋ, ಗಂಡನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾಳೆ ಹೆಂಡತಿ. ಇಷ್ಟು ಪ್ರೀತಿ ತೋರಿಸೋ ಹೆಂಡತಿ ಇರಬೇಕಾದ್ರೆ ಗಂಡ ಮನೆ ಬಿಟ್ಟೆಲ್ಲಾದ್ರೂ ಆಚೆ ಹೋಗೋಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಇವತ್ತು ತ್ರಿಶೂಲ್ಗೆ ಏನೇನು ಕಮಿಟ್ಮೆಂಟ್ ಇತ್ತು ಎಲ್ಲ ಕ್ಯಾನ್ಸಲ್. 23 ವರ್ಷಗಳಿಂದ ಹುಡುಕ್ತಾ ಇದ್ದಿದ್ದು ಈ ಕಾರಣಕ್ಕೋಸ್ಕರನ ಅಪ್ಪಾಜಿ? ಕೈಲಾಗದೆ ಕೂರಕ್ಕೋಸ್ಕರನ ನಾವು ಭೂಲೋಕಕ್ಕೆ ಬಂದಿದ್ದು? ನಮಗಿದ್ದ ಕೋಪಕ್ಕೆ ಆ ಆದಿಶೇಷ ಶಿವಾನಿನ ನಾವು ಬಂದ ಕೂಡಲೇ ಸಂಹರಿಸಬೇಕಿತ್ತು. ಆದ್ರೆ ನಮ್ಮಿಂದ ಅದ್ಯಾವುದು ಸಾಧ್ಯನೇ ಆಗ್ಲಿಲ್ಲ. ಇನ್ನ ಎಷ್ಟು ದಿವಸ ಅಂತ ಹೀಗೆ ಕೂರೋದು ಒಡೆಯ? ಮುಂದೆ ಏನ್ ಮಾಡೋದು? ಈ ಅನವಶ್ಯಕವಾದ ಚಿಂತೆಗಳನ್ನ ಬಿಟ್ಟು ಆದಿಶೇಷನ ಮನೆಯವರ ಸಂಬಂಧವನ್ನ ಬೆಳೆಸೋದತ್ರ ಗಮನ ಕೊಡಿ. ಅವ್ರ ಕಡೆಯಿಂದ ಯಾವ ಉತ್ತರನೂ ಬರ್ದೆ ನಾವು ಮುಂದುವರಿಯೋದಾದ್ರೂ ಹೇಗೆ ಅಪ್ಪಾಜಿ? ಪದೇ ಪದೇ ನಾವೇ ಅವ್ರ ಬಳಿ ಹೋದ್ರೆ ನಮ್ಮೇಲೆ ಅವ್ರಿಗೆ ಅನುಮಾನ ಬರಲ್ವಾ? ನಾವು ಮಾರುವೇಷದಲ್ಲಿ ಹೋಗಿ ಈ ಸಂಬಂಧ ಇಷ್ಟವಾಗುವ ಹಾಗೆ ಮಾಡಬೇಕು. ಅದು ಹೇಗೆ ಅಪ್ಪಾಜಿ? ನಮ್ಮ ಜೊತೆ ಸಂಬಂಧ ಬೆಸೆಯೋದ್ರಿಂದ ಶುಭವಾಗುತ್ತೆ ಅನ್ನೋದನ್ನ ನಾವು ನಿರೂಪಿಸ್ಬೇಕು. ಅದರಿಂದ ಏನ್ ಪ್ರಯೋಜನ? ಈ ಮನುಷ್ಯರೇ ಹಾಗೆ ಮಾಡೋ ಕೆಲಸ ಕೊಡೋ ಭವಿಷ್ಯದ ಫಲದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದರಲ್ಲಿ ಒಳ್ಳೇದಾಗತ್ತೆ ಅಂತ ಗೊತ್ತಾದ್ರೆ ಏನ್ ಬೇಕಾದ್ರೂ ಒಪ್ಕೋತಾರೆ. ಅಂದ್ರೆ ಹೀಗಾಗಿ ಆಗೋದಕ್ಕೆ ನಾವೇನ್ ಮಾಡ್ಬೇಕು? ಚಂದ್ರಹಾಸ, ಒಡೆಯ ಒಡೆಯ, ಆಗ್ಲಿ ಒಡೆಯ, ನೀವು ಹೇಳಿದ ಕೆಲಸನ ಸಂಪನ್ನ ಮಾಡ್ಕೊಂಡು ಬರ್ತೀನಿ. ಆದಿಶೇಷ ಶಿವಾನಿ, ನಿಮ್ಮ ಹತ್ತಿರದಲ್ಲಿತ್ಕೊಂಡೇ ನಿಮ್ಮನ್ನು ಸಾಯಿಸ್ತೀನಿ. ಕಾಯ್ತಾ ಇರಿ. ಶಿವಾನಿ, ನಿಂದು ಅತಿ ಆಗೋಯ್ತು. ನನ್ನನ್ನು ಈ ಮನೆಗೆ ಬರ್ದೇ ಇರೋಗ್ ಮಾಡ್ದ್ಯಾ? ನಾನು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಬಿಡಬೇಡ, ಯಾವುದೇ ಕಾರಣಕ್ಕೂ ಬಿಡಬೇಡ. ಆಗಿದ್ದ ಆಘಾತಕ್ಕೆ ನೀನು ಊರೇ ಬಿಟ್ಟಿರ್ತೀಯ ಅನ್ಕೊಂಡಿದ್ದೆ. ನೀನಿನ್ನೂ ಗೇಟೇ ದಾಟಿಲ್ಲ. ನನ್ನನ್ನ ಈ ಮನೆಗೆ ಬರ್ದೇ ಇರೋ ಹಾಗೆ ಮಾಡಿದ ತಕ್ಷಣ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಒಂದ್ ಹೆಜ್ಜೆ ಹಿಂದೆ ಇಟ್ಟಿದ ತಕ್ಷಣ ಕದನದಿಂದ ಹಿಂದೆ ಸರ್ದೆ ಅಂತ ಅರ್ಥ ಅಲ್ಲ. ಮುಂದೆ ಇರೋ ಗುರಿ ಇನ್ನೂ ಸ್ಪಷ್ಟವಾಗ್ತಿದೆ ಅಂತ ಅರ್ಥ.
ಅಂದ್ರೆ ಒಂದು ಚಿಕ್ಕ ಅವಕಾಶ ಸಿಕ್ಕಿದ್ರು ಸಾಕು ಶಿವಾನಿ, ಅದೇ ಆದಿಶೇಷನ ಕೊನೆ ದಿನ. ನನ್ನ ಆದಿಶೇಷನ್ಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಯಾಕೆ ನಗ್ತಾ ಇದೆಯಾ? ನಿನ್ಗೆ ಆದಿಶೇಷ ಯಾರು ಅನ್ನೋದೇ ಗೊತ್ತಿಲ್ಲ, ಅಂಥದ್ರಲ್ಲಿ ಅವನನ್ನ ಕಾಪಾಡ್ಕೊಂತೀಯ. ಎರಡು ಹೆಣ್ಣು ಇಚ್ಛಾಧಾರಿ ನಾಗಗಳು ಇಲ್ಲೇ ಇದ್ದಾವೆ. ನಾನು ಹೀಗೆ ಹೋದರೆ ಸಿಕ್ಕಾಕೊಂಡ್ಬಿಡ್ತೀನಿ. ಬೇರೆ ಯಾವುದಾದ್ರೂ ವೇಷದಲ್ಲಿ ಆ ಮನೆ ಪ್ರವೇಶ ಮಾಡಬೇಕು. ಯಾವ ದೇಹ ಯಾವ ದೇಹ ಯಾವ ದೇಹ ಯಾವ ಹದ್ದು. ಹೊಸ ಸಂಬಂಧ ಬೆಳೆಸೋದಿಕ್ಕೆ ಹೊಸ ರೂಪ. ನೀ ನನ್ನ ಕಣ್ ತಪ್ಪಿಸಿ ಅದೇನೇ ಮಾಡೋದಕ್ಕೆ ಪ್ರಯತ್ನ ಪಟ್ರು ನನಗದು ಸುಲಭವಾಗಿ ಗೊತ್ತಾಗುತ್ತೆ. ನನ್ನ ಇಡೀ ಶಕ್ತಿನ ತ್ರಿವಿಕ್ರಮ್ ಮತ್ತೆ ತ್ರಿಶೂಲ್ನ ಕಾಪಾಡೋದಕ್ಕೆ ಬಳಸ್ತೀನಿ. ನಾನ್ ನಿನ್ನ ಕಾಡ್ಸೋದಕ್ಕೆ ಶುರು ಮಾಡಾಯ್ತು ಶಿವಾನಿ. ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಸಾಧ್ಯ ಇದೆ. ನೀನ್ ಏನೇ ಮಾಡಿದ್ರು ಈ ಮನೆಯವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ. ಯಾವುದೇ ಕಾರಣಕ್ಕೂ ನನ್ನ ನಂಬಿರೋ ಈ ಕುಟುಂಬನ ನನ್ನ ನಡು ನೀರಲ್ಲಿ ಕೈ ಬಿಡೋದಿಲ್ಲ. ಅದನ್ನ ನೀನ್ ನೆನ್ಪಿಟ್ಕೋ. ಏನೋ ಇಬ್ರು ಮನೇಲೆ ಕೂತಿದ್ದೀರಾ? ಕನ್ಸ್ಟ್ರಕ್ಷನ್ ಸೈಟ್ ಕಡೆ ಹೋಗ್ಲಿಲ್ವಾ? ಡ್ಯಾಡ್, ಮದ್ವೆ ಆದ್ಮೇಲೆ ತ್ರಿಶೂಲ್ ಬ್ರೋ ಅದಕ್ಕೇನ್ ಬಿಟ್ಟು ಎಲ್ಲೂ ಹೋಗ್ತಾನೆ ಇಲ್ಲ, ಇನ್ ಕೆಲಸ ಬೇರೆ. ನಮಸ್ಕಾರ ಸರ್. ಯಾರು ನೀವು? ನಿಮ್ಮನ್ನ ಒಳಗಡೆ ಯಾರು ಬಿಟ್ಟಿದ್ದು? ನನ್ನ ಹೆಸರು ವೆಂಕಟೇಶ್ ಅಂತ, ಮದುವೆ ಬ್ರೋಕರು. ಸಾರ್ನ ನೋಡೋಣ ಅಂತ ಬಂದೆ. ಕೇಳ್ಕೊಂಬರ್ಬೇಕಲ್ವೇನ್ರಿ? ನಂದೀಶ, ಹೇಳಿ. ನಿಮ್ಮ ಮಗಳಿಗೆ ಸಂಬಂಧ ನೋಡ್ತಿದ್ದೀರಾ ಅಂತ ಗೊತ್ತಾಯ್ತು. ನಮ್ಮ ಹತ್ರ ಒಂದಿಬ್ರು ಇದ್ರು, ತೋರ್ಸೋಣ ಅಂತ ಬಂದೆ. ದಿಗ್ವಿಜಯ್, ಯಾರ ಮದುವೆ ಬಗ್ಗೆ ಹೇಳ್ತಾ ಇದ್ದಾರೆ ಇವರು? ಅಮ್ಮ, ಅದು ರೀನಾಗ್ ಮದುವೆ ಮಾಡೋಣ ಅಂತ. ಡ್ಯಾಡ್, ಇದೇನಿದು ಹೊಸ ಬೆಳವಣಿಗೆ? ರೀನನಿಗೆ ಮದ್ವೆನಾ? ಅಪ್ಪ, ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಅದೊಂದು ದೊಡ್ಡ ಕತೆ ಕಣ. ಮಾತಿಗೆ ಅಂತ ಹೇಳಿದ್ದು ಅದು ಇಲ್ಲಿವರೆಗೂ ಬಂದಿದೆ. ಅಲ್ಲ ದಿಗ್ವಿಜಯ್, ಯಾರನ್ನು ಒಂದು ಮಾತು ಕೇಳಲಿಲ್ಲಲ್ಲಪ್ಪ ನೀನು? ಅಪ್ಪ, ಇನ್ನು ಸಂಬಂಧ ನೋಡ್ತಾ ಇದ್ದೀನಿ. ನಾಳೆನೆ ಮದುವೆ ಇಟ್ಕೊಂಡಿಲ್ಲ. ದಮಯಂತಿ ಬಂದ್ಮೇಲೆ ಮಾತಾಡಿ ಡಿಸೈಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕೆಲಸ ಮಾಡಿ, ನೀವು ಫೋಟೋಸ್ ಕೊಟ್ಟು ಹೋಗಿ. ತೋಳಿ ಸರ್. ಸರ್, ಇವ್ರ ಹೆಸರು ಜಿತೇಂದ್ರ ವರ್ಮಾ ಅಂತ. ಒಳ್ಳೆ ಕುಟುಂಬದ ಮಗ ಸರ್. ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್. ನಿಮಗೆ ಅಚ್ಚುಕಟ್ಟಾಗಿ ಹೊಂದಿಕೆ ಆಗ್ತಾರೆ. ಶ್ರೀಮಂತಿಕೆ, ಘನತೆ ಎಲ್ಲ ವಿಚಾರದಲ್ಲೂ. ಇವ್ರ ಜೊತೆ ಸಂಬಂಧ ಬೆಳೆಸಿದ್ರೆ ನಿಮಗೆ ಶುಭ ಆಗುತ್ತೆ ಸರ್. ಈ ಸಂಬಂಧ ಈಗಾಗಲೇ ಬಂದಿತ್ತು ಅನ್ಸುತ್ತೆ. ನಾನು ಈ ಹುಡುಗನ ನೋಡ್ದಾಗಿದೆ. ಹಲೋ ಅಲ್ವಾ? ಯಾರಿಗೂ ತೊಂದರೆ ಆಗಿಲ್ಲ ತಾನೆ? ಸರಿ ಸರಿ, ಹುಷಾರು. ಎಲ್ಲಿ? ನಂಗೂ ಫೋಟೋ ಕೊಡಿ ನೋಡೋಣ. ಸರ್, ಹುಡುಗನ ಹೆಸರು ಅಜಿತ್ ಅಂತ. ಅಪ್ಪ ಕೋಟಿ ಆಸ್ತಿ ಮಾಡಿದ್ದಾರೆ. ಆದರೆ ಅವನು ಅದರ ಹಿಂದೆ ಬೀಳದೆ ತಾನೇ ಸ್ವಂತ ಕಂಪ್ನಿ ಇಟ್ಕೊಂಡಿದ್ದಾನೆ ಸರ್. ಛಲಗಾರ ಸರ್. ಹಿಡಿದ ಕೆಲಸನ ಮಾಡದೆ ಬಿಡೋದಿಲ್ಲ. ಯೋಚನೆ ಮಾಡಿ ಸರ್.
ಹಲೋ ಕೃಷ್ಣಮೂರ್ತಿ, ಹೇಳಪ್ಪ. ಏನಂದೆ? ಕೇಸ್ ನಮ್ಮ ಕಡೆ ಆಯ್ತಾ? ವೆರಿ ಗುಡ್. ಆಪೋಸಿಟಲ್ಲಿ ಇದ್ದವನು ಕೇಸ್ ವಿಡ್ರಾ ಮಾಡ್ಕೊಂಡ. ಒಳ್ಳೆ ಸುದ್ದಿ ಹೇಳಿದ್ಯಾ. ಸಂಜೆ ಆಫೀಸ್ ಹತ್ರ ಬಾ, ಸಿಗ್ತೀನಿ. ನಮ್ಮವರು ಸರಿಯಾದ ಸಮಯಕ್ಕೆ ಕೆಲಸ ಮುಗಿಸಿದ್ದಾರೆ. ನಂದೀಶ, ಆನೆಗುಡ್ಡೆ ಎಸ್ಟೇಟ್ ಕೇಸು ನಮ್ಮ ಕಡೆಗೆ ಆಯ್ತು. ಎಂಥ ಒಳ್ಳೆ ಸುದ್ದಿ ಯಜಮಾನ್ರೆ. ಈ ಸಂಬಂಧ ಬರೋದಕ್ಕೂ ಶುಭ ಸುದ್ದಿ ಬರೋದಕ್ಕೂ ಎಂಥ ಲಿಂಕ್ ಇದೆ ನೋಡಿ. ನೋಡಿದ್ರ ಸರ್, ಶುಭ ಸೂಚನೆನ ಒಪ್ಕೊಳ್ಳಿ ಸರ್. ಇಂಥ ಸಂಬಂಧ ಯಾವತ್ತೂ ಸಿಗೋದಿಲ್ಲ ಸರ್. ಒಪ್ಕೊಳ್ಳಿ ಸರ್. ಇವನು ಹೇಳ್ತಾ ಇರೋದು ಯಾಕೋ ನಿಜ ಅನ್ನಿಸ್ತಾ ಇದೆ. ನನ್ನ ಶತ್ರುಗಳಿಂದ ನನ್ನ ಗೆಲುವು ಇದೆ. ನಿಜವಾಗ್ಲೂ ಇದೆಲ್ಲ ಶುಭ ಸಂಕೇತ. ಒಂದ್ಸರಿ ಇವರು ಈ ಸಂಬಂಧ ಬೆಳೆಸಿದ್ರೆ ಸಾಕು. ಆದಿಶೇಷ ಮತ್ತೆ ಶಿವಾನಿ ಕಥೆನ ಸುಲಭವಾಗಿ ಬೋಸ್ಬೋದು. ಅಮ್ಮ, ನನ್ಗೆ ಯಾಕೋ ಈ ಸಂಬಂಧ ಕೂಡು ಬರುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಮೆಲ್ಲರ ಅಭಿಪ್ರಾಯನು? ನಮ್ಮ ಮನಸ್ಸಿಗೆ ಏನೇ ಅನಿಸಿದ್ರು ದಮಯಂತಿ ಬರಬೇಕಲ್ಲಪ್ಪ. ಅದರಲ್ಲೂ ರೀನನ್ ಮನಸ್ಸಿಗೂ ಹುಡುಗ ಮೆಚ್ಚುಗೆ ಆಗಬೇಕಲ್ಲ. ಡ್ಯಾಡ್, ನಂಗೆ ಇವಾಗಲೇ ಮದುವೆನಾ? ನನ್ನ ನಿರ್ಧಾರ ಯಾವಾಗಲೂ ಸರಿಯಾಗೇ ಇರುತ್ತೆ. ಪ್ರಶ್ನೆ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಅನ್ಕೋತೀನಿ. ಒಂದು ಕೆಲಸ ಮಾಡಿ, ನಾಳೆ ಅವ್ರನ್ನ ಬರೋಕ್ಕೆ ಹೇಳಿ, ನೇರವಾಗಿ ಮಾತಾಡಿ ಮುಗಿಸೋಣ. ಆಯ್ತು ಸರ್. ಏನಾಗ್ತಿದೆ ಇಲ್ಲಿ? ಯಾಕೆಲ್ರೂ ಸೇರಿದ್ದೀರಾ? ರೀನಂಗೆ ಹುಡುಗ ನೋಡ್ತಾ ಇದ್ದಾರೆ. ಏನು? ರೀನನ್ಗೆ ಮದ್ವೆನಾ? ಸಂಬಂಧನೂ ಬಂದಿದೆ, ಮಾತುಕತೆಗೆ ನಾಳೆ ಬರ್ತಾರಂತೆ. ಏನು? ನಾಳೆನೇನಾ? ಅಂಕಲ್, ರೀನನ್ಗೆ ಸದ್ಯಕ್ಕೆ ಮದುವೆ ಬೇಡ. ಯಾಕಮ್ಮ? ದಿನಗಳು ಯಾಕೋ ಸರಿ ಇಲ್ಲ. ಅಮ್ಮ ಬೇರೆ ಮನೇಲಿಲ್ಲ. ಅವರಿದ್ದಾಗ ಮಾತಾಡಿ ನಿರ್ಧಾರ ತಗೋಬೋದಲ್ವಾ? ಅದು ಅಲ್ಲದೆ ಮದುವೆ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟ. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕಲ್ವಾ? ಅಮ್ಮ, ರೀನಾ ನನಗೋಸ್ಕರ ಅಂಕಲ್, ಇನ್ನು ಸ್ವಲ್ಪ ದಿನ ಹೋಗಲಿ. ಸರಿ, ದಮಯಂತಿ ಬರೋವರೆಗೂ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡೋಣ. ಆಮೇಲೆ ಯೋಚನೆ ಮಾಡೋಣ. ನೀವು ಹೊರಡಿ, ನಾನು ಫೋನ್ ಮಾಡ್ತೀನಿ ನಿಮಗೆ. ಆಯ್ತು ಸರ್. ಹೋದ್ ಕೆಲಸ ಏನಾಯ್ತು ಚಂದ್ರಹಾಸ? ಎಲ್ಲ ಸುಸೂತ್ರವಾಗಿ ನಡೀತು ತಾನೆ? ಅವರೆಲ್ಲರೂ ನಮ್ಮ ಸಂಬಂಧ ಬೆಸೆಯಕ್ಕೆ ಒಪ್ಕೊಂಡ್ರ? ನನ್ನ ಅಣ್ಣ ಅವ್ರಿಗೆ ಒಪ್ಕೇನಾ? ಮಾತಾಡು ಚಂದ್ರಹಾಸ, ನಿನ್ನನ್ನೇ ಕೇಳ್ತಾ ಇರೋದು. ಇಲ್ಲ ಒಡೆಯ, ನಾವು ಅನ್ಕೊಂಡಿದ್ದ ಕೆಲಸ ಆಗ್ಲಿಲ್ಲ. ಯಾಕೆ ಚಂದ್ರಹಾಸ? ನಿನ್ಗೆ ಅಷ್ಟು ಹೇಳಿ ಕಳ್ಸಿದ್ನಲ್ಲ, ಹೇಳಿದ್ದನ್ನ ಮಾಡಿದ್ದು ನಿನ್ ಕೈಲಾಗ್ಲಿಲ್ವಾ? ಶುಭ ಶಕುನಗಳ ಸುದ್ದಿ ಅವ್ರಿಗೆ ತಲುಪೋ ಹಾಗೆ ಮಾಡಿದ್ವಿ, ಆದ್ರೂ ಅವ್ರು ಒಪ್ಲಿಲ್ವಾ? ಉತ್ತರ ಕೊಡು ಚಂದ್ರಹಾಸ. ಯಾಕೆ ಮೌನವಾಗಿದ್ಯಾ? ಯಾಕೆ ಕೆಲಸ ನಿನ್ನಿಂದ ಮಾಡಕ್ಕಾಗ್ಲಿಲ್ಲ? ನನ್ನಿಂದ ಸಾಧ್ಯ ಆಗಿತ್ತು ಒಡೆಯ. ದಿಗ್ವಿಜಯ್ ಕೂಡ ಈ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿದ್ದ. ಮನೆಯವರ ಒಪ್ಪಿಗೆ ಮುದ್ರೆನೂ ಕೂಡ ಇನ್ನೇನು ಬೀಳೋದ್ರಲ್ಲಿತ್ತು. ಮತ್ತೇನಾಯ್ತು? ಅದೇ ಸಮಯಕ್ಕೆ ಸರಿಯಾಗಿ ಆ ನಾಗಿಣಿ ಅಲ್ಲಿಗೆ ಬಂದ್ಲು. ಯಾರು? ಆ ಶಿವಾನಿನಾ? ಹೌದು, ಅವಳು ಅಲ್ಲಿಗೆ ಬಂದು ಈಗ ದಿವಸ ಚೆನ್ನಾಗಿಲ್ಲ, ಒಳ್ಳೆ ದಿವಸ ನೋಡಿ ಇದ್ರ ಬಗ್ಗೆ ನಿರ್ಧಾರ ತಗೊಂಡ್ರಾಯ್ತು. ಅದು ಅಲ್ಲದೆ ಹುಡುಗನ ಬಗ್ಗೆ ಏನು ವಿಚಾರಿಸ್ತಾ ಇದ್ರ ಬಗ್ಗೆ ಹೇಗೆ ನಿರ್ಧಾರ ತಗೋತೀರಾ ಅಂತ ಹೇಳಿ ಮನೆಯವ್ರ ಒಪ್ಪಿಗೆನೆ ಪ್ರಶ್ನೆ ಮಾಡಿ ಇದರಿಂದ ಅವ್ರನ್ನ ಹಿಂದೆ ಸರಿ ಹೋಗಿ ಮಾಡಿಬಿಟ್ಲು. ಶಿವಾನಿ!